ಇಲಾ ಈ ಮೀಡಿಯಾ ಮೋಸ್ಟ್ ಟ್ರಸ್ಟೆಡ್ ಚಾನಲ್. ಇವತ್ತು ಸುಮಾರು ಬೆಳಗ್ಗೆ 8:00ವರೆಗೆ ಸ್ಫೋಟ ಆಗಿದೆ ಅಂತ ಮಾಹಿತಿ ಬರುತ್ತದೆ. ನಮಗೆ ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರ್ತದೆ ಈ ಊರು. ಈ ಸ್ಫೋಟದಲ್ಲಿ ಸುಮಾರು 8 ಜನರು ಗಾಯಗೊಂಡಿದ್ದಾರೆ. 8 ಜನರಲ್ಲಿ 6 ಜನರು ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಆ್ಯಂಡ್ 2 ಅಡಲ್ಟ್ಸ್ ಇದ್ದಾರೆ. 6 ಮಕ್ಕಳಲ್ಲಿ 2ರಿಗೆ ಸಣ್ಣ ಸಣ್ಣ ಗಾಯಗಳಾಗಿದ್ದಾರೆ. ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳಿಸ್ಕೊಡಲಾಗಿದೆ. ಮಿಕ್ಕಿದ್ದ 4 ಮಕ್ಕಳು ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ. ದೇ ಆರ್ ಆಲ್ಸೋ ಸ್ಟೇಬಲ್. 2 ದೊಡ್ಡವರಿಗೆ ಮಾತ್ರ ಸ್ವಲ್ಪ ಇಂಜುರೀಸ್ ಸೀರಿಯಸ್ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅವರು ಕೂಡ ಚಿಕಿತ್ಸೆ ಪಡೀತಾ ಇದ್ದಾರೆ, ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ. ಹೆಲ್ತ್ ಅಪ್ಡೇಟ್ಸ್ ಇಟ್ ವಿಲ್ ಬಿ ಗಿವನ್. ಆ್ಯಂಡ್ ಇಲ್ಲಿಗೆ ಬಂದು ಸುಮಾರು ನಮ್ಮ ಎಲ್ಲ ಆರ್ಗನೈಸೇಷನ್ಸ್, ನಮ್ಮ ಇಂಟ್ ISD ಎಲ್ಲ ಆರ್ಗನೈಸೇಷನ್ಸ್ ಬಂದು ಫೋರೆನ್ಸಿಕ್ ಅವರು ಕೂಡ ಬಂದು ಅನಾಲಿಸಿಸ್ ಮಾಡಿದ ಮೇರೆಗೆ ಪ್ರಾಥಮಿಕವಾಗಿ ಒಂದು ಇದು ಮಾಹಿತಿ ಸಿಗ್ತಾ ಇದೆ. ಈ ಮನೆ ಮಾಲೀಕರು ಪೇಂಟ್ ಕೆಲಸ ಮಾಡ್ತಾ ಇರ್ತಾರೆ ಅಂತ ಗೊತ್ತಾಯಿತು. ಆ್ಯಂಡ್ ಫೈಬರ್ ಡೋರ್ಸನ್ನು ಫಿಕ್ಸ್ ಮಾಡೋದು, ಪೇಂಟ್ಸ್ ಮಾಡೋದು, ಆ್ಯಂಡ್ ಶೈನಿಂಗ್ಗೋಸ್ಕರ ಡೋರ್ಸು ಪೇಂಟ್ ಮಾಡೋದು, ಇದೆಲ್ಲ ಕೆಲಸ ಮಾಡ್ತಾ ಇರ್ತಾನೆ. ಮನೆಯಲ್ಲಿ ಕೆಲವು ಪೇಂಟ್ ರೆಸಿಡ್ಯೂಸು ಆ್ಯಂಡ್ ಕೆಲವು ಕೆಮಿಕಲ್ಸು ಇದ್ದಿದ್ದು ಕಂಡು ಬಂದಿದೆ. ನಮಗೆ ಈಗ ಕೂಡ ಸ್ಕ್ವಾಡ್ ಕೂಡ ಕಂಡು ಬಂದಿದೆ. ಸೊ ಈ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಕೆಮಿಕಲ್ಸನ್ನು ಸ್ಟೋರ್ ಮಾಡಿದ್ರಿಂದ ಈ ರೀತಿ ಸ್ಫೋಟ ಆಗಬಹುದು ಅಂತ ಹೇಳಿ ಫೋರೆನ್ಸಿಕ್ ಅನಾಲಿಸಿಸ್ ಮಾಡಿ ಹೇಳ್ತಾ ಇದ್ದಾರೆ. ಏನು ಕೆಮಿಕಲ್ಸ್ ಅದು ಸ್ಟಿಲ್ ಗೋಯಿಂಗ್, ಅದು ಇನ್ನು ಎಕ್ಸಾಮಿನೇಷನ್ ಮಾಡಿ ಹೇಳಬೇಕು. ಬಟ್ ಇಟ್ ಈಸ್ ಸಮ್ ಕೆಮಿಕಲ್ ಅಂತ ಗೊತ್ತಾಯಿತು. ಸೊ ಒಂದು ಬ್ಯಾರಲಲ್ಲಿ ಇಟ್ಕೊಂಡು ಅವರು ವಯಸ್ಸಾದವರು ಇವತ್ತು ಬೆಳಗ್ಗೆ ಅಲ್ಲಿ ಬಿಸಿಲು ಕಾಸ್ಕೋಬೇಕಂತ ಹೊರಗಡೆ ಕುಳಿತುಕೊಂಡು ಆ ಬ್ಯಾರಲಲ್ಲಿ ಎಲ್ಲ ರೆಸಿಡ್ಯೂಸ್ ಎಲ್ಲ ವೇಸ್ಟ್ ಥರ ಹಾಕಿಬಿಟ್ಟು ಅಲ್ಲೇ ಕೂತ್ಕೊಂಡು ಅದನ್ನು ಸ್ವಲ್ಪ ಮೂವ್ಮೆಂಟ್ ಮಾಡಿ ಶೇಕ್ ಮಾಡ್ತಿರುವಾಗ ಬ್ಲಾಸ್ಟ್ ಆಗಿದೆ ಅಂತ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಸೊ ತನಿಖೆ ಮುಂದುವರಿಸ್ತಾ ಇದ್ದೇವೆ. ಫರ್ದರ್ ಇನ್ಫಾರ್ಮೇಷನ್ಸ್ ನಾವು ನಿಮ್ಮೆಲ್ಲರಿಗೆ ಶೇರ್ ಮಾಡ್ಕೊಳ್ತೇವೆ. ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡ್ತಾ ಇದ್ದೇವೆ. ಸರ್, ಕಳೆದ 1 ವರ್ಷದಿಂದ 5 ಬಾರಿ ಸ್ಫೋಟ ಆಗಿದೆ. ಹಿಂದೆಲ್ಲೂ ಕೂಡ ಮಕ್ಕಳಿಗೆ ಲಾಸ್ಟ್ ಟೈಮ್ ಕೂಡ ಆದಾಗ ನಾವು ಟ್ರಾನ್ಸ್ಫಾರ್ಮರ್ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆಗಿದೆ ಅಂತ ಹೇಳಿ ಎಲ್ಲ ಥರನೂ ಸೈಂಟಿಫಿಕ್ ಆಗಿ ಅನಾಲಿಸಿಸ್ ಮಾಡಿದ್ದಾಗ ಆವಾಗೇನು ಕ್ಲೂ ಸಿಕ್ಕಿಲ್ಲ. ಸೊ ಇವಾಗ ಮಾತ್ರ ಒಂದು ಮಗುವಿನ ಪಾದನ ಕಟ್ಟಿದೆ, ಚಪ್ಪಲಿ ಏನೋ ಸ್ಫೋಟ ಈಗ ಗೊತ್ತಾಗ್ತಾ ಇದೆ. ಅದು ಇಟ್ ಇಸ್ ಲೈಕ್ ಸಮ್ ವಾಲಟೈಲ್ ಕೆಮಿಕಲ್ ಇದೆ ಅಂತ ಗೊತ್ತಾಗ್ತದೆ. ಪದೇ ಪದೇ ಒಂದೇ ಜಾಗದಾಗ ಅಕ್ಕಪಕ್ಕದಾಗ ಬ್ಲಾಸ್ಟ್ ಇಲ್ಲ. ಈ ಮನೆಯವರು ಪೇಂಟಿಂಗ್ ವರ್ಕ್ ಪೇಂಟಿಂಗ್ ವರ್ಕ್ ಡೌಟ್ ಇಂದ ಆಗಿರ್ಬೋದು. ಎಸ್, ಕೆಮಿಕಲ್ ಸಂಗ್ರಹ ಮಾಡ್ತೀನಿ ಅಂತ ಅವರು ಈ ಹಿಂದೆ ಶೈನಿಂಗ್ಗೋಸ್ಕರ ಯೂಸ್ ಮಾಡ್ತಾರೆ ಪೇಂಟ್ ಥಿನ್ನರ್ಸ್ ಅಂತ. ಆ ಶೈನಿಂಗ್ ಮೆಟೀರಿಯಲ್ನ ಮನೆಯಲ್ಲಿ ಇಟ್ಕೊಂಡು